ಹಾಯ್ ಫ್ರೆಂಡ್ಸ್, ಇವತ್ತಿನ ಕೆಲಸ ಬಂದು ತುಮಕೂರು ಡಿಸ್ಟಿಕ್ಕು ಚಿಕ್ಕನಕನಹಳ್ಳಿ ತಾಲೂಕು ಹತ್ರ ದೊಡ್ಡಣ್ಣಗೆರೆ ಹತ್ರ ಮಾಡ್ತಾ ಇರೋದು. ಒಂದೇ ದಿನಕ್ಕೆ 2 ಪಾಯಿಂಟ್ ಮಾಡಿರೋದು. ಒಂದೊಂದು ಪೋಸ್ಟ್ ಮಾಡೋಕ್ಕಾಗಲ್ಲ ಅಂತ 2 ಒಟ್ಟಿಗೆ ಹಾಕಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಇಲ್ಲಿ ಶಶಿವಾಳ ಹತ್ರ ಮಾಡ್ತಾ ಇರೋದು. ಇದು ಬೋರಲ್ಲಿ ಬಂದು 450 ಅಡಿ, ಮೋಟ್ರ್ ಬಂದ್ಬಿಟ್ಟಿರೋದು 350 ಅಡಿ. ಇದು 1 ಇಂಚಿನ ರೋಲ್ ಪೈಪು. ಡೈರೆಕ್ಟ್ ಇದಕ್ಕೆ ಏರ್ ಕೊಟ್ಟಿದ್ವಿ ಪೈಪಿಗೆ, ರೋಲ್ ಪೈಪಿಗೆ. ಏರ್ ಇಂಪ್ರೆಸರಿಗೆ 120 ಅಡಿ ಪೈಪ್ ಮೇಲೆ ಬಂದು ಏರ್ ಕಂಟ್ರೋಲ್ ಮಾಡಿದ ತಕ್ಷಣ ಕೆಳಗೆ ಹೋಗಿ 30 ಅಡಿಗೆ ಕಟ್ಟಾಯಿತು ಪೈಪು. ಆಮೇಲೆ ಮೇಲ್ಗಡೆನೇ ಕಾಣ್ತಾಯಿತ್ತು. ನಿಧಾನಕ್ಕೆ ರಾಡ್ ಬಿಟ್ಕೊಂಡು ಲಾಕ್ ಮಾಡ್ಕೊಂಡು ತಗೊಂಡ್ವಿ ಆಚೆ. ನೋಡಿ, ಮೋಟ್ರ್ ಪಂಪ್ ಸಮೇತ ಬಂದಿದೆ ಆಚೆ. ಏನೂ ಪ್ರಾಬ್ಲಮ್ ಆಗಿಲ್ಲ ಮೋಟ್ರಿಗೆ. ಬಟ್ ಏನಂದರೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಜೋಪಾನ ಮಾಡಿ. ಏರಿನ ಪ್ರೆಷರ್ ತುಂಬ ಇರುತ್ತೆ. ಅಲ್ಲಿಂದ ದೊಡ್ಡನಗರ ಹತ್ರ ಒಂದು ಪಾಯಿಂಟ್ ಇತ್ತು. ಆ ಪಾಯಿಂಟಿಗೆ ಸೆಟ್ ಮಾಡ್ಕೊಂಡು 550 ಅಡಿ ಬಾವಿ ಇದು. 10 ಇಂಚ್ ಪೈಪ್ ಬಿಟ್ಟಿದ್ರಂತೆ. 45 ಅಡಿ ಕೇಸಿನ ಪೈಪ್ ಅಂತೆ. ಕೇಸಿನ ಪೈಪ್ ತುಂಬ ಡ್ಯಾಮೇಜ್ ಆಗಿತ್ತಿದ್ದು. ಬರೋ ಕಲ್ಲು ಮಣ್ಣೆಲ್ಲ ಜಾಮ್ ಆಗಿತ್ತು. ಕ್ಯಾಮ್ರಾ ಬಿಟ್ಟು ನೋಡಿದಾಗ ಎಲ್ಲ ಅವರಿಗೆ ಪಾರ್ಟಿಗೆ ತೋರಿಸಿದ್ವಿ, ಹೀಗಾಗಿದೆ ನೋಡಿ ಅಂತ. ಕೊನೆಗೆ ಏರ್ ಕೊಟ್ಟು ಮಾಡಿದ್ವಿ. ಬರೋಲ್ಲ ಕಲ್ಲೆಲ್ಲ ಬಂತು ಆಚೆ. ಬಟ್ ಏನಂದರೆ ಮತ್ತೆ ಬೀಳ್ತಾಯಿತ್ತು. ಹಿಂದೆ ಕೇಸಿನ ಪೈಪ್ ಡ್ಯಾಮೇಜ್ ಆಗಿತ್ತಲ್ಲ, ಪದೇ ಪದೇ ಬೀಳ್ತಾಯಿತ್ತು. ಸೋಪು ನಿರ್ಮಾ ಪುಡಿ ಎಲ್ಲ ಹಾಕಿದ್ರಂತೆ. ಒಂದ್ಸತಿ ಟ್ರೈ ಮಾಡಿಸಿದ್ದಾರೆ ತೆಗಿಯೋಕ್ಕೆ, ಬಂದಿಲ್ಲ. ಅದಕ್ಕೆ ನಮಗೆ ಕಾಲ್ ಮಾಡಿದರು, ಬರ್ರಿ ಇದೊಂದು ಪಾಯಿಂಟ್ ಮಾಡಿಕೊಡಿ ಅಂತ ಹೇಳಿದರು ಅವರು. ನೋಡಿ, ಒಂದೊಂದೇ ಪೈಪ್ ತೆಗೆದಿದ್ವಿ. ಬಟ್ ತುಂಬ ಕಷ್ಟ ಇತ್ತು ಒಂದೊಂದೇ ಪೈಪ್ ತೆಗಿಯೋಕ್ಕೆ. 5 ನಿಮಿಷ 10 ನಿಮಿಷ ಒಂದೊಂದು ಪೈಪ್ ತೆಗಿಯೋಕ್ಕೆ ವಾಶಿಂಗ್ ಮಾಡಿದ್ದೀವಿ. ನಿಧಾನಕ್ಕೆ ಪೈಪ್ ತಗೊಂಡ್ವಿ ಆಚೆ. ಒಂದೊಂದೇ ಎಲ್ಲ ಪೈಪ್ ಆಚೆ ಬಂತು. ಕೇಸಿನ ಪೈಪ್ ಆಲ್ರೆಡಿ ಹೋಗಿದೆ. ಎಲ್ಲ ಪಕ್ಕದಲ್ಲೆಲ್ಲ ಕುಸಿದಿದೆ, ಮಣ್ಣು ಮತ್ತು ಎಲ್ಲ ಬೀಳ್ತಾಯಿದೆ. ನೋಡಿ ಪೈಪಿನ ಮೇಲೆ ಎಲ್ಲ ಹೇಗಿದೆ, ಬಳಪದ ಕಲ್ಲೆಲ್ಲ ಹಂಗೆ ಜಡಿ ಮಣ್ಣಿದೆಯಲ್ಲ ಆ ಥರ ಇದೆ. ಕೊನೆಗೂ ಮೋಟ್ರ್ ಪಂಪ್ ತೆಗೆದ್ವಿ, ಆಚೆ ಬಂತು ಮೋಟ್ರ್ ಪಂಪು. ನೋಡಿ, ಮೋಟ್ರ್ ಪಂಪಿಗೆ ಯಾವುದೇ ಕಾರಣಕ್ಕೂ ಬೋಂಡೋಸ್ಕಾಗಿ ಹಾಕಬೇಡಿ, ಅದರಿಂದನೇ ಅರ್ಧ ತೊಂದರೆ ಆಗುತ್ತೆ. ಮೇಲಿಂದ ಬೀಳೋ ಕಲ್ಲೆಲ್ಲ ಅದು ಹೋಗಿ ಅದ್ರ ಮೇಲೆ ನಿಲ್ಲುತ್ತೆ. ಬಟ್ ಮೋಟ್ರ್ ಏನಾರು ಕೆಟ್ಟೋದ್ರೆ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ತೆಗಿಯೋಕ್ಕೆ. ಈ ಥರ ಎಲ್ಲ ಹಾಕ್ಬೇಡಿ.